ಸಪೋಸ್ ಏನಾದರೂ 45 ಏನಾದರೂ ಬ್ರೇಕ್ಔಟ್ ಆದರೆ ಒಳ್ಳೆ ಮೂಮೆಂಟಮ್ ಬರುತ್ತೆ ನೋಡಿ. ಯಸ್, ವೆರಿ ಗುಡ್. ಆ್ಯಂಡ್ 51 ರೂಪೀಸ್ನ ಬ್ರೇಕ್ಔಟ್ ಮಾಡಬೇಕು. ಬುಲ್ ಕಮಿಂಗ್ ಇನ್ ಟು ಆ್ಯಕ್ಷನ್. ಒಂದೇ ಕ್ಯಾಂಡಲಲ್ಲಿ ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ ಇದರಲ್ಲಿ. ಈ ರೆಸಿಸ್ಟೆನ್ಸ್ನ ಮೇಲಿರೋ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಬೇಕಿದು. ಹಾಂ, ಕಮಾನ್. 55, 56, 56. ಶಿಟ್ ಮ್ಯಾನ್, ಒಂದು ಕ್ಯಾಂಡಲ್ನಲ್ಲೇ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಇದೇನಾದರೂ ಕ್ಯಾಂಡಲ್ ರೆಡ್ ಕ್ಲೋಸ್ ಆಗಲಿಲ್ಲ ಅಂತಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬುಲ್. ಅದಕ್ಕೆ ನಮ್ಮ ಬುಲ್ ಒಂದು ಇದೆ. ಯಸ್, ಕಮಾನ್. ಪ್ರೀಮಿಯಮ್ನಲ್ಲಿ ಶಾರ್ಟ್ ಮಾಡ್ತಾಯಿದ್ದಾರೆ. ಒಂದು ಸ್ವಲ್ಪನ ಬೈ ಮಾಡಿ ಸೆಲ್ ಮಾಡ್ತಾಯಿದ್ದಾರೆ. ಸೆಲ್ಲರ್ಸ್ ಟೂ ಮಚ್ ಆ್ಯಕ್ಟಿವ್. ಟೂ ಮಚ್ ಅಂದರೆ ಟೂ ಮಚ್ ಆ್ಯಕ್ಟಿವ್ ಸೆಲ್ಲರ್ಸ್. ಈ ರೀತಿ ಪ್ರೀಮಿಯಮ್ನ ತಿಂದುಬಿಡ್ತಾರೆ ಇವರು. ಇಲ್ಲಿ ನೋಡಿ, ಒಂದು ಕ್ಯಾಂಡಲ್ ಇಲ್ಲಿಂದ ಏನು ಮೂಮೆಂಟಮ್ ಮಾಡಿತ್ತಲ್ಲ ಅದನ್ನೆಲ್ಲ ಒಂದೇ ಕ್ಯಾಂಡಲ್, 2 ಕ್ಯಾಂಡಲ್ನಲ್ಲಿ ಹಾರಿಸಿಬಿಟ್ರು ಅವರು. 56, 36, 20 ಪಾಯಿಂಟ್ ಕ್ಯಾಪ್ಚರ್ಡ್. ಸ್ಟಾಕ್ ಟ್ರೇಡಿಂಗ್ ಮಾಡಬೇಕು ಬರೋ ಇನ್ಮೇಲೆ. ಯಾಕಂತಂದರೆ ಈ ರೀತಿ ಡೈಲಿ ಸೈಡ್ವೇಸ್ ಮಾರ್ಕೆಟ್ನಲ್ಲಿ ಅದಕ್ಕಿಂತ ಸ್ಟಾಕ್ನಲ್ಲಿ ಮಾಡಿದರೆ ಒಂದು ಕ್ಯಾಂಡಲ್ ತೋರಿಸೈತ್ಲ ಇದ ಲೋವರ್ ಸರ್ಕಿಟ್ ಹತ್ತೈತೇನೆ ಇದು. ಅದಾನಿ ಎಂಟರ್ಪ್ರೈಸಸ್ ಅಂದರೆ ಮೂಮೆಂಟಮ್ ಆಗ್ತಾಯಿಲ್ಲ, ಅದು ಲೋವರ್ ಸರ್ಕಿಟ್ ಹತ್ತಿರ್ಬೋದು. ಇದು ಯಾರಿಗದು ಗೊತ್ತಿದ್ರೆ ಹೇಳಿ, ಯಾಕಂದರೆ ಮೂಮೆಂಟಮೇ ಮಾಡತ್ತಿಲ್ಲ ಇದು. ಎಸ್, ಲೋವರ್ ಸರ್ಕಿಟ್ ಹಿಟ್ ಆಗಿದೆ. ಓಕೆ, ಎಷ್ಟು ಅಮೌಂಟ್ ಹೋಗಿದೆ ಇದರಲ್ಲಿ ಇವತ್ತು? ಪ್ರೈಸ್ ರೇಂಜ್ 143 ರೂಪೀಸ್. ಆ್ಯಂಡ್ ನಿನ್ನೆದು ನೋಡಿದರೆ ಓ ಮೈ ಗಾಡ್, 413 ರೂಪಾಯಿ. 17.25%. ಓ ಮೈ ಗಾಡ್. ಅದಾನಿ ಆಲ್ ಅದಾನಿ ಸ್ಟಾಕ್ ಲೋವರ್ ಸರ್ಕಿಟ್ ಹಿಟ್ ಆಗಿದೆ. ಅದಾನಿಗೆ 250 ಮಿಲಿಯನ್ ಫೈನ್ ಹಾಕಿದ್ದಾರೆ ಅಮೇರಿಕಾ. ಸೊ ಅದಕ್ಕೆ ಓಹೋ, ಅದಾನಿದು ಲಪಡ ಇರ್ತಾವೆ ಬಿಡವು. ಇಲ್ಲಿ ನೋಡಿ, ಮತ್ತೆ ಇದು ಸಪೋರ್ಟ್ಗೆ ಬರ್ತಾ ಇದೆ. ಅದೇ ಸಪೋರ್ಟಿಂದ ಮತ್ತೆ ಅಪ್ಸೈಡ್ ಹೋಗುತ್ತೆ ನೋಡಿ. ಇದು ಅಂದರೆ ಇವರು 2 ಸೈಡ್ನ ಬೆಣ್ಣೆ ತಿಂತಿದ್ದಾರೆ. ಸಿ ಸೈಡ್ನು ಬೆಣ್ಣೆ ತಿಂತಿದ್ದಾರೆ, ಪಿ ಸೈಡು ಬೆಣ್ಣೆ ತಿಂತಿದ್ದಾರೆ. ಸೊ ನಾವು ಇದರಲ್ಲಿ ತಕ್ಕಡಿ ಇದ್ದಂಗೆ ಯಾವ ಕಡೆ ಹೆಚ್ಚು ಬರ್ತಾಯಿದೆ ಆ ಸೈಡ್ ಬೆಣ್ಣೆ ತಿಂತಾ ಇದ್ದಾರೆ ಸೆಲ್ಲರ್ಸು.